ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಟ್ರಾಕ್ಸಾನ್ ಟೆಕ್ನಾಲಜೀಸ್ IPO ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟಿಂಗ್ ಗೇನ್ಸ್ ಆಲ್ಮೋಸ್ಟ್ 13% ಹತ್ರ ಇದ್ರೆ, ಲಿಸ್ಟಿಂಗ್ ಡೇ ಗೇನ್ಸ್ ಮೀನ್ಸ್ ಎಂಡ್ ಆಫ್ ದ ಡೇಗೆ 16 to 17% ಹತ್ರ ಲಿಸ್ಟಿಂಗ್ ಡೇ ಗೇನ್ಸ್ ಅಂತೂ ಕಾಣಿಸ್ತಾ ಇದೆ. ಈ ಕಂಪನಿ ರಿಲೇಟೆಡ್ ಆಗಿ ಇರುವಂತ ಸ್ವಲ್ಪ ಡೇಟಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್, ಈ ಕಂಪನಿ ಬಿಸಿನೆಸ್ ಯೂಶುವಲ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿರೋ ಕಂಪನೀಸ್ ನಾವು ವೆರಿಫೈ ಮಾಡಬೇಕು, ಅನಾಲಿಸಿಸ್ ಮಾಡಬೇಕಂದ್ರೆ ನಮ್ಗೆ ತುಂಬಾ ವೆಬ್ಸೈಟ್ಸ್ ಇದೆ ಅಲ್ವಾ. ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗದೇ ಇರುವಂತ ಕಂಪನೀಸ್ ರಿಲೇಟೆಡ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಡೇಟಾನು ನಾವು ಯಾರ ಹತ್ರ ತಗೋಬೇಕು? ಕಂಪನಿ ವೆಬ್ಸೈಟ್ ಇಂದ ಮೋಸ್ಟ್ಲಿ. ಆದ್ರೆ ಕಂಪನಿ ವೆಬ್ಸೈಟ್ ಅಲ್ಲೂ ದೊಡ್ಡದಾಗಿ ಡೇಟಾ ಇಲ್ಲ ಅಂದ್ರೆ ಆ ಸ್ಟಾರ್ಟ್ಅಪ್ ರಿಲೇಟೆಡ್ ಆಗಿ ಇನ್ನೂ ಡೀಪ್ ಅನಾಲಿಸಿಸ್ ಮಾಡಬೇಕಂತ ಅನ್ಕೊಂಡ್ರೆ, ಲೈಕ್ ಅದೇ ಸೆಗ್ಮೆಂಟ್ ಇಲ್ಲಿರುವಂತ ಬೇರೆ ಕಂಪನೀಸ್ ಒಂದು ಮಾರ್ಕೆಟ್ ಶೇರ್ ಏನು, ಇವರ ಥ್ರೆಟ್ ಏನು, ಇವರ ಸ್ಕೇಲಬಿಲಿಟಿ ಎಷ್ಟು ಅಂಡ್ ಗ್ಲೋಬಲ್ ಆಪರ್ಚುನಿಟಿ ಎಷ್ಟಿದೆ ಇವರಿಗೆ, ಈ ತರ ವಿಷಯಗಳೆಲ್ಲ ತಿಳ್ಕೋಬೇಕಂದ್ರೆ ಆ ಸರ್ವಿಸಸ್ ನ ಟ್ರಾಕ್ಸಾನ್ ಟೆಕ್ನಾಲಜೀಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸ್ ಯಾರಾದ್ರೂ ಹೊಸ ಕಂಪನೀಸ್ ಆರ್ ಸ್ಟಾರ್ಟ್ಅಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂತಾರಲ್ವಾ, ಅವ್ರಿಗೆ ಡೇಟಾ ಮೆಟ್ರಿಕ್ಸ್ ಬೇಕಾಗತ್ತಲ್ವಾ. ಲೈಕ್ ಆ ಕಂಪನಿ ಹೇಗ್ ಗ್ರೋತ್ ಆಗತ್ತೆ, ಈ ಕಂಪನಿಗಂದ್ರು ಬೆಟರ್ ಆಗಿ ಏನಾದ್ರು ಬೇರೆ ಕಂಪನೀಸ್ ಇನ್ನು ಬೆಟರ್ ಪ್ಲೇಸ್ ಅಲ್ಲಿ ಇದೆಯಾ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಡೇಟಾ ಪಾಯಿಂಟ್ಸ್ ಇವರು ಬಿಗ್ ಪ್ಲೇಯರ್ಸ್ ಗೆ ಮೀನ್ಸ್ ಬಿಗ್ ಇನ್ವೆಸ್ಟರ್ಸ್ ಗೆ ಕೊಡ್ತಾ ಇರ್ತಾರೆ. ಇವ್ರದ್ದು ಸಬ್ಸ್ಕ್ರಿಪ್ಷನ್ ಬೇಸಸ್ ನಲ್ಲಿ ರನ್ ಆಗುವಂತ ಮಾಡೆಲ್. ಮೀನ್ಸ್ ಆ ಸಬ್ಸ್ಕ್ರಿಪ್ಷನ್ ತಗೊಂಡ್ಮೇಲೆನೆ ಇವರ ಸರ್ವಿಸಸ್ ನ ಪಡಿಬೇಕಾಗತ್ತೆ. ಅಂಡ್ ಇದರಲ್ಲಿ ಆಲ್ರೆಡಿ ರತನ್ ಟಾಟಾ ಅವರು ಅಂಡ್ ಫ್ಲಿಪ್ಕಾರ್ಟ್ ಫೌಂಡರ್ ಅವರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂಡ್ ಈ ಕಂಪನಿಯಲ್ಲಿ ಇದ್ದ ಒಂದೇ ಒಂದು ಪಾಯಿಂಟ್ ನೆಗೆಟಿವ್ ಪಾಯಿಂಟ್, ಸ್ಟಾರ್ಟ್ ಮಾಡಿದಾಗ್ಲಿಂದಾನು ಇಲ್ಲಿವರೆಗೂ ಇವರು ಯಾವಾಗ್ಲೂ ಪ್ರಾಫಿಟಬಿಲಿಟಿ ಇಲ್ಲ. ಇವರು IPO ಬರೋ ಸ್ವಲ್ಪ ಟೈಮ್ ಮುಂದೆನೆ ಪ್ರಾಫಿಟಬಲ್ ಆಗಿ ಆಗಿದ್ದಾರೆ. ಅಂಡ್ ಕ್ಯಾಶ್ ಫ್ಲೋಸ್ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡಿದ್ದಾರೆ. IPOಗೆ ಸ್ವಲ್ಪ ಟೈಮ್ ಮುಂಚೆ ಆಗ್ತಾ ಇರೋದು ಸ್ವಲ್ಪ ಕ್ವಶನ್ ಮಾರ್ಕ್ ಇದ್ರೂ ಓವರ್ ಆಲ್ ಬಿಸಿನೆಸ್ ಪರವಾಗಿ ಲೈಕ್ ಇದೊಂದು ಇಂಟರ್ನೆಟ್ ಬೇಸ್ಡ್ ಕಂಪನಿ ಅನ್ಕೋಬಹುದು. ಇವರ ಟೆಕ್ನಾಲಜಿ ಪರವಾಗಿ ತುಂಬಾ ಟೈಮ್ ಇಂದ ಇನ್ವೆಸ್ಟ್ ಮಾಡ್ತಾ ಈಗ ಫರ್ದರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುವಂತ ನೀಡ್ ಇಲ್ಲ ಅಂತ, ಇನ್ನು ಸ್ಕೇಲಬಿಲಿಟಿ ಸೈಡ್ ಇವ್ರು ನೋಡ್ತಿರೋ ತರ ಇವ್ರು ಅಪ್ಡೇಟ್ ಮಾಡ್ತಾ ಇರೋದು ಮಾರ್ಕೆಟ್ ಮೇ ಬಿ ಇದನ್ನ ಪಾಸಿಟಿವ್ ಆಗಿ ತಗೊಂಡಿದೆ. ಲೈಕ್ ರಿಸ್ಕ್ ಕಮ್ಮಿ ಇದೆ, ಫರ್ದರ್ ಆಗಿ ಕೆಪೆಕ್ಸ್ ಪ್ಲಾನ್ಸ್ ಏನೂ ಇಲ್ಲ, ಸ್ಕೇಲಬಿಲಿಟಿ ಅಂಡ್ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಇವರು ಬಿಸಿನೆಸ್ ಮಾಡ್ತಿರೋ ಅಂತ ಅಪ್ಡೇಟ್ ಮಾಡಿದ್ರ ಕಾರಣವಾಗಿ ಅಂಡ್ ಇವನ್ ಇವರ ರೆವೆನ್ಯೂಸ್ 70% ಆಫ್ ದರ್ ರೆವೆನ್ಯೂಸ್ US ಇಂದಾನೆ ಬರ್ತಿದೆ. ಬಿಕಾಸ್ ಮೋಸ್ಟ್ ಆಫ್ ದಿ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸ್ ಎಲ್ಲಾನು ಬಿಗ್ ಇನ್ವೆಸ್ಟರ್ಸ್ ಎಲ್ಲರೂ ಅಬ್ರಾಡ್ ಲೈಕ್ FIs ರಿಲೇಟೆಡ್ ಆಗಿ ಇವರಿಗೆ ಕ್ಲೈಂಟ್ಸ್ ಆಗಿರ್ತಾ ಇರೋದು ಅಂಡ್ ಡಾಲರ್ಸ್ ಇಂದ ಇವ್ರ ರೆವೆನ್ಯೂಸ್ ನ ಎರ್ನ್ ಮಾಡ್ತಾ ಇರೋದು ಇವರ ಬಿಸಿನೆಸ್ ರಿಲೇಟೆಡ್ ಆಗಿ ಅನದರ್ ಪಾಸಿಟಿವ್ ಪಾಯಿಂಟ್. ಸೊ ಇದು ಫ್ರೆಂಡ್ಸ್ ಈ ಟ್ರಾಕ್ಸಾನ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂತ ಇಂಪಾರ್ಟೆಂಟ್ ಡೇಟಾ. ನೆಕ್ಸ್ಟ್ KPIT ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. KPIT ಟೆಕ್ನಾಲಜಿ ರಿಲೇಟೆಡ್ ಆಗಿ ನಿನ್ನೆ ರಿಸಲ್ಟ್ಸ್ ನಮಗೆ ಪೋಸ್ಟ್ ಆಗಿದೆ. ಅವರು ಫುಲ್ಲಿ ರೆವೆನ್ಯೂ ಗೈಡೆನ್ಸ್ ಇಂಪ್ರೂವ್ ಮಾಡ್ತಾ ಇನ್ಫ್ಯಾಕ್ಟ್ ಮಾರ್ಜಿನ್ಸ್ ಅಲ್ಲೂ ಲೋಯರ್ ಬ್ಯಾಂಡ್ ನಂತೂ ಇನ್ಕ್ರೀಸ್ ಮಾಡಿದ್ದಾರೆ. ಮೀನ್ಸ್ ಪ್ರೀವಿಯಸ್ಲಿ ಹೇಳಿದಂದ್ರೂ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಳ್ಳೆ ನಂಬರ್ಸ್ ಬರುತ್ತೆ ಅಂತ ಒಂದು ಪಾಸಿಟಿವ್ ಗೈಡೆನ್ಸ್ ನ ಅಂಡ್ ರಿಸಲ್ಟ್ಸ್ ಸ್ಟೇಬಲ್ ಆಗಿದೆ ಅಂತ, ಅದರಿಂದ ಓವರ್ ಆಲ್ ನಂಬರ್ಸ್ ಎಲ್ಲಾನು ನಾವು ಪಾಸಿಟಿವ್ ಆಗಿ ನೋಡಿದ್ವಲ್ಲ. ಅದರ ಜೊತೆಗೆ ಅಡಿಷನ್ ಆಗಿ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು KPIT ಟೆಕ್ನಾಲಜಿ ಸ್ಟಾಕ್ ಬೈ ರೇಟಿಂಗ್ ಇನಿಶಿಯೇಟ್ ಮಾಡ್ತಾ ಟಾರ್ಗೆಟ್ ನ 930 ರೂಪೀಸ್ ಆಗಿ ನೆಕ್ಸ್ಟ್ 12 ಮಂತ್ಸ್ ಗೆ ಹೇಳ್ತಿದ್ದಾರೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಬೈ ರೇಟಿಂಗ್ ಕೊಡ್ತಿದ್ದಾರೆ 930 ಗೆ ಹೋಗುತ್ತೆ ಅಂತ ನೆಕ್ಸ್ಟ್ 12 ಮಂತ್ಸ್ ಗೆ. ಅಂಡ್ ಪ್ಯಾರಲಲ್ ಆಗಿ ಪಾಕ್ಸ್ ಅವರು ಸೆಲ್ ರೇಟಿಂಗ್ ಕೊಡ್ತಿದ್ದಾರೆ 540 ಗೆ KPIT ಸ್ಟಾಕ್ ಫಾಲ್ ಆಗತ್ತೆ ಅಂತ. ಆದ್ರೆ ಬೈ ರೇಟಿಂಗ್ ಹೇಳ್ತಿರುವಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಬ್ಯಾಕ್ ಇರುವಂತ ರೀಸನ್ಸ್ ಏನಂದ್ರೆ ಅಂಡ್ ಪ್ಯಾರಲಲ್ ಆಗಿ ಸೆಲ್ ರೇಟಿಂಗ್ ಕೊಡ್ತಾ 540 ಟಾರ್ಗೆಟ್ ಅಂತ ಹೇಳ್ತಿರೋ ಸ್ಪಾಕ್ಸ್ ಅವ್ರ ಲಾಜಿಕ್ಸ್ ಏನು ಅನ್ನೋದು ಗಮನಿಸೋ ಪ್ರಯತ್ನ ಮಾಡೋಣ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಹೇಳ್ತಿರೋದು ಗ್ಲೋಬಲ್ ಆಗಿರುವಂತ R&D ಟೀಮು ಪರ್ಟಿಕ್ಯುಲರ್ಲಿ ಕಾರ್ ರಿಲೇಟೆಡ್ ಆಗಿರುವಂತ ಸಾಫ್ಟ್ವೇರ್ ರಿಲೇಟೆಡ್ ಆಗಿ ಬಿಗ್ ಕಂಪನಿ ಸ್ಪೆಂಡ್ ಮಾಡ್ತಿದೆ ಅಲ್ವಾ, ಅದರಿಂದ ಬೇರೆ ಕಂಪನೀಸ್ ತರ ಆಗದೆ ಪ್ಯೂರ್ಲಿ ಆಟೋ ಸೆಗ್ಮೆಂಟ್ ರಿಲೇಟೆಡ್ ಆಗಿ R&D ನಲ್ಲಿ ಸ್ಪೆಂಡ್ ಮಾಡ್ತಿರುವಂತ ಕಂಪನಿ KPIT ಟೆಕ್ನಾಲಜೀಸ್. ಅಂಡ್ ಆ ಸೆಗ್ಮೆಂಟ್ ಅಲ್ಲೂ ಬಿಗ್ ಬ್ರಾಂಡ್ಸ್ ಅಲ್ಲೂ ಇವರು ಬಿಸಿನೆಸ್ ಮಾಡ್ತಿದ್ದಾರೆ. ಅದರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 30% ಇವರ EPS ಆನ್ CAGR ಬೇಸಸ್ ಇಂದ ನೆಕ್ಸ್ಟ್ 3 years ವರೆಗೂ ಇವರು ಗ್ರೋತ್ ಆಗತ್ತೆ ಅನ್ನೋ ತರ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಟಾರ್ಗೆಟ್ ನ 930 ರೂಪೀಸ್ ಅಂತ ಹೇಳ್ತಿದ್ದಾರೆ. ಆದ್ರೆ ಪಾರ್ಕ್ ಅವ್ರು ಹೇಳ್ತಿರೋದು ಸೆಲ್ ರೇಟಿಂಗ್ ಕೊಡ್ತಾ 540 ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಿರೋ ರೀಸನ್ ಏನಂದ್ರೆ ಪ್ಯೂರ್ಲಿ ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ತಿದ್ದಾರೆ. ಎಂಟರ್ IT ಇಂಡೆಕ್ಸ್ ನಲ್ಲಿ ಕಂಪೇರ್ ಮಾಡಿದ್ರೆ KPIT ಟೆಕ್ನಾಲಜೀಸ್ 30% ಹತ್ರ ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಸ್ತಿ ಪಾಸಿಟಿವ್ ಆಗಿ ಮೂವ್ ಆಗೋಗಿದೆ. ಅಂಡ್ ಇನ್ಫ್ಯಾಕ್ಟ್ ಈ ವೈರಸ್ ಮುಂಚೆ ಇರುವಂತ KPIT ಟೆಕ್ನಾಲಜೀಸ್ ವ್ಯಾಲ್ಯೂಯೇಷನ್ಸ್ ನಿಯರ್ಲಿ 16 ಟೈಮ್ಸ್ 1 year ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸ್ ನಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಈಗ ಇರುವಂತ ವ್ಯಾಲ್ಯೂಯೇಷನ್ಸ್ ಅದಕ್ಕೆ 2.3 ಟೈಮ್ಸ್ ಜಾಸ್ತಿ ಇದೆ ಅಂತ ಪ್ರೆಸೆಂಟ್ 37 ಟೈಮ್ಸ್ 1 year ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ಸ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದರಿಂದ ಪ್ರೀವಿಯಸ್ ಆಗಿ ಈ ಓನ್ ಕಂಪನಿ ಈ ಸೇಮ್ ಕಂಪನಿ ಒಂದು ಆವರೇಜಸ್ ವ್ಯಾಲ್ಯೂಯೇಷನ್ಸ್ ನಲ್ಲೂ ಕಂಪೇರ್ ಮಾಡಿದ್ರು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಡ್ರೈವ್ ಆಗ್ತಿದೆ. ರೆಸ್ಟ್ ಆಫ್ ದಿ ಎಲ್ಲಾನು IT ಸ್ಟಾಕ್ಸ್ ನಲ್ಲಿ ಕಂಪೇರ್ ಮಾಡಿದ್ರೆ 50% ವ್ಯಾಲ್ಯೂಯೇಷನ್ಸ್
ಎಕ್ಸ್ಪೆನ್ಸಿವ್ ವೇರಿಯೇಷನ್ ಅಲ್ಲಿ ಇದೆ. ಅದರಿಂದ ಇಷ್ಟೊಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾಗ ಏನಾದ್ರೂ ಸ್ಮಾಲ್ ನೆಗೆಟಿವ್ ಸೆಂಟಿಮೆಂಟ್ ಫ್ಲೋ ಆದ್ರೂ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಇರೋದಕ್ಕೆ ಚಾನ್ಸ್ ಇದೆ ಅಂತ. ಅಂಡ್ ಅದಕ್ಕೆ ಬ್ಯಾಕ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಗ್ಲೋಬಲ್ ಆಗಿ ಅನ್ಸರ್ಟನಿಟಿ ಕಂಟಿನ್ಯೂ ಆಗ್ತಿದೆ ಅಲ್ವಾ. ಅದರಿಂದ ಸ್ಪೆಷಲಿ ಯುರೋಪ್ ರೀಜನ್ಸ್ ಅಲ್ಲಿ ಅಲ್ಲಿರುವಂತ ಅನ್ಸರ್ಟನಿಟಿ ಅಲ್ಲಿರುವಂತ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಅನ್ನು ಇಂಪ್ಯಾಕ್ಟ್ ಮಾಡಿ ಅಲ್ಲಿ ಪ್ರೊಡಕ್ಷನ್ಸ್ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಅಲ್ಲಿ ಪ್ರೊಡಕ್ಷನ್ ಜೊತೆಗೆ ಫ್ಯೂಚರ್ ಸ್ಪೆಂಡಿಂಗ್ ಮೇಲೆನು ಕಾರ್ ಕಂಪನಿ ಸ್ವಲ್ಪ ಹುಷಾರಾಗಿ ಆಗ್ತಾ R&D ಮೇಲೆ ಸ್ಪೆಂಡಿಂಗ್ ಕಮ್ಮಿ ಆಗ್ತಾ ಇದ್ರೆ ದೆನ್ ಅದು KPIT ಟೆಕ್ನಾಲಜೀಸ್ ಒಂದು ಬಿಸಿನೆಸ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಆತರ ಗ್ಲೋಬಲ್ ಪ್ಲೇಯರ್ಸ್ R&D ಸ್ಪೆಂಡಿಂಗ್ ಕಮ್ಮಿ ಮಾಡ್ಕೊಂಡ್ರೆ ದೆನ್ ಆವಾಗ ವ್ಯಾಲ್ಯೂಯೇಷನ್ಸ್ ಕೂಲ್ ಆಗುತ್ತೆ. ಆ ಟೈಮ್ ಅಲ್ಲಿ ಕರೆಕ್ಷನ್ ಕಾರಣವಾಗಿ ಸ್ಟಾಕ್ ಫಾಲ್ ಇರಬಹುದು ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ಟಾರ್ಗೆಟ್ ₹540 ನೆಕ್ಸ್ಟ್ 12 ಮಂತ್ಸ್ ಅಂತ ಪಾಕ್ಸ್ ಅವರು ಮೆನ್ಷನ್ ಮಾಡ್ತಿದ್ದಾರೆ. ₹540 ನೆಕ್ಸ್ಟ್ 12 ಮಂತ್ಸ್ ಅಂತ. ನೆಕ್ಸ್ಟ್ ಮೆಟ್ರೋ ಬ್ರಾಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ಆಕ್ಚುಲಿ ವೀಕ್ ಆಗೇ ಇದೆ. ಇರಾನ್ ಇಯರ್ನಲ್ಲಿ ಬೆಟರ್ ಆಗಿ ಕಾಣಿಸ್ತಾ ಇದ್ರು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಡ್ರಾಪ್ ಆಗ್ತಿದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಮಾತಾಡ್ಕೋಬೇಕಾಗಿರೋದು, ಇವ್ರ ನಂಬರ್ಸ್ ಜೊತೆಗೆ ಇಂಪಾರ್ಟೆಂಟ್ ಎಕ್ವಜೇಷನ್ ಮಾಡ್ತಿದ್ದಾರೆ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಎಂಟಿಟಿ ಕ್ರೆವಾಟೆಕ್ಸ್ ಲಿಮಿಟೆಡ್ ನ ಇವರು ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಈ ಕ್ರೆವಾಟೆಕ್ಸ್ ಏನ್ ಮಾಡುತ್ತೆ? ಈ ಕ್ರೆವಾಟೆಕ್ಸ್ ಗ್ಲೋಬಲ್ ಆಗಿರುವಂಥ ಬ್ರ್ಯಾಂಡ್ಸ್ ಲೈಕ್ ಫಿಲಾ ಆದ್ರು, ಪ್ರೊಲಾನೆ ಆದ್ರು, ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದ ಬ್ರ್ಯಾಂಡ್ಸ್ ಎಲ್ಲ ಇದೆ ಅಲ್ಲ, ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ ನ ಇಂಡಿಯಾನಲ್ಲಿ ಅಂಡ್ ಇನ್ನೂ ಸ್ವಲ್ಪ ಬೇರೆ ರೀಸನ್ಸ್ ಅಲ್ಲಿ ಮಾಡ್ತಿದ್ದಾರೆ. ಈ ತರ 100 crores ಹತ್ರ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತಹ ಈ ಕ್ರೆವಾಟೆಕ್ಸ್ ಅನ್ನೋ ಕಂಪನಿನ 202 crores ಇಟ್ಟು ಅಕ್ವೈರ್ ಮಾಡ್ತಿದ್ದಾರೆ. ಇಲ್ಲಿ ಮೆಟ್ರೋ ಬ್ರಾಂಡ್ಸ್ ಅವರಿಗೆ ಸಿಗುವಂತ ಬಿಗ್ ಸ್ಕೋಪ್ ಏನಂದ್ರೆ ಇವ್ರು ತಗೊಂತಿರುವಂತ ಕಂಪನಿ ಮೂಲಕ ಇರುವಂತ ಬ್ರಾಂಡ್ಸ್ ಇವರು ಈಸಿಯಾಗಿ ಸ್ಕೇಲ್ ಅಪ್ ಮಾಡುವಂತ ಗ್ರೂಪ್ ಸ್ಕೇಲಬಿಲಿಟಿ ಆಪ್ಷನ್ ಇವ್ರ ಹತ್ರ ಇರೋ ಕಾರಣವಾಗಿ ಈ ತರ ಪರ್ಚೇಸ್ ಮಾಡಿದಿರುವಂತ ಬ್ರಾಂಡ್ಸ್ ರಿಲೇಟೆಡ್ ಆಗಿ ಇವರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವ್ಯಾಲ್ಯೂ ಆಡೆಡ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಓವರ್ ಆಲ್ ನಂಬರ್ಸ್ ವೀಕ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ, ಬಟ್ ಈ ತರ ಮಾಡ್ತಿರುವಂತ ಅಕ್ವಿಸಿಷನ್ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಜೂಬ್ಲೆಂಟ್ ಇಂಗ್ರೇವಿಯಾ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಡಿವಿಷನ್ ವೈಸ್ ಆಗಿ ಇವರ ನಂಬರ್ಸ್ ಒಂದು ಗ್ರೋತ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಪ್ರತಿ ಸೆಗ್ಮೆಂಟ್ ಅಲ್ಲೂ ಇವರ ಮಾರ್ಜಿನ್ಸ್ ಗಮನಿಸ್ತಾ ಇದ್ರೆ ಲಾಸ್ಟ್ ಇಯರ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು ಮಾರ್ಜಿನ್ಸ್ ಅಲ್ಲಿ ಫಾಲ್ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ ಹೈಯರ್ ಎನರ್ಜಿ ಕಾಸ್ಟ್, ಪರ್ಟಿಕ್ಯುಲರ್ಲಿ ಕೋಲ್ ರಿಲೇಟೆಡ್ ಆಗಿರುವಂಥ ಇನ್ಫ್ಲೇಷನ್ ಕಾರಣವಾಗಿ ಇವರ ಎನರ್ಜಿ ಕಾಸ್ಟ್ನ ಜಾಸ್ತಿ ಪೇ ಮಾಡಬೇಕಾಗಿದೆ. ಅದಕ್ಕೆ ಕಾರಣವಾಗಿ ಇವರು ಮಾರ್ಜಿನ್ಸ್ ಇಂಪ್ಯಾಕ್ಟ್ ಮಾಡಿರೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಎಲ್ಲದಕ್ಕೂ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ಗೆ ಹೋದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ರು. ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಸೊಲ್ಯೂಷನ್ಸ್ ಅಂಡ್ ಕೆಮಿಕಲ್ ಇಂಟರ್ಮೀಡಿಯೇಟ್ ನಲ್ಲಿ ಆ ಥರ ಗ್ರೋತ್ನ ಡೆಲಿವರಿ ಮಾಡೋಕ್ಕಾಗಲಿಲ್ಲ. ಅಂಡ್ ಕಂಪನಿ ಪ್ರೆಸೆಂಟು ನೆಟ್ ಡೆಟು 282 crores ಹತ್ರ ಇದೆ. ಇವರ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದೆಲ್ಲ ಇದೆ ಅಲ್ವಾ, ಹೈ ಕಾಸ್ಟ್ ಎಲ್ಲ ಇದೆ ಅಲ್ವಾ, ಆ ಬಾರೋಯಿಂಗ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 5% ಫಾಲ್ ಆಗಿದೆ, ಬಟ್ ನಂಬರ್ಸ್ ಅಂತೂ ತುಂಬಾ ವೆರಿ ಸ್ಟ್ರಾಂಗ್ ಆಗಿದೆ. ಐ ಥಿಂಕ್ ಇದೊಂದು ಬ್ಯಾಂಕ್ ಮಾತ್ರನೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ಅಂಡ್ ಇವನ್ ಇಯರ್ ಆನ್ ಇಯರ್ ಬೇಸಿಸ್ ನಲ್ಲೂ ಲಾಸ್ಟ್ 8 quarters ಇಂದ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಗ್ರೋತ್ ತೋರಿಸ್ತಾ ಅಂತ ಬ್ಯಾಂಕ್. ಅಂಡ್ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲೂ ಮೋಸ್ಟ್ಲಿ ರೆಕಾರ್ಡ್ ನಂಬರ್ಸ್ ನ ಇವರು ಪಬ್ಲಿಷ್ ಮಾಡ್ತಿದ್ದಾರೆ. ಅಂಡ್ ROA ರಿಟರ್ನ್ ಆನ್ ಅಸೆಟ್ಸ್ 1.8% ಅಂಡ್ ROE 14.5 ಹತ್ರ ಮೆನ್ಷನ್ ಮಾಡಿದ್ದಾರೆ. ಇದು ಲಾಸ್ಟ್ 11 quarters ಬೆಸ್ಟ್. ಅಂಡ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ, 4.24 ಆಗಿದೆ. ಪ್ರೆಸೆಂಟ್ ಇದು 9 quarters ಬೆಸ್ಟ್. ಅಂಡ್ ಲೋನ್ ಗ್ರೋತ್ ಆದ್ರೂ, ಡಿಪಾಸಿಟ್ ಗ್ರೋತ್ ಆದ್ರೂ, ನೆಟ್ ಇಂಟ್ರೆಸ್ಟ್ ಅಂಡ್ ಪ್ರಾಫಿಟಬಿಲಿಟಿ ಎಲ್ಲಾನು ಆಲ್ ಟೈಮ್ ಬೆಸ್ಟ್ ಅಲ್ಲಿ ಇದೆ. ಇವೆಲ್ಲಾನು ಬೆಸ್ಟ್ ಆಗಿದೆ. ಅಂಡ್ ಸ್ಲಿಪ್ಪೇಜ್ ಅಲ್ಲೂ ತುಂಬಾ ಕಮ್ಮಿ ಮೇಂಟೈನ್ ಮಾಡ್ತಾ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನು 2.11 ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ತರ ಬರ್ತಿರೋದು ಈ ಅಸೆಟ್ ಕ್ವಾಲಿಟಿ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಲ್ಲ ಇದೆ ಅಲ್ವಾ, ಇದು ಲಾಸ್ಟ್ 3.5 years ಅಲ್ಲಿ ಬೆಸ್ಟ್ ನಂಬರ್ಸ್. ಓವರ್ ಆಲ್ ಇಂಡಸ್ಇಂಡ್ ಬ್ಯಾಂಕ್ ನಂಬರ್ಸ್ ಅಂತೂ ತುಂಬಾ ಪಾಸಿಟಿವ್ ಸ್ಟ್ರಾಂಗ್ ಆಗಿದೆ. ಬಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಇವತ್ತಿನ ಸೆಲ್ ಆಫ್ ನಲ್ಲಿ ಮೇ ಬಿ ಸ್ಟಾಕ್ ಇವತ್ತು ಫಾಲ್ ಆಗಿರಬೇಕು. ನೆಕ್ಸ್ಟ್ ಡೆಲ್ಲಿ ರೀಜನ್ಸ್ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವಂತ TARC ಅವರು ಅನಂತರಾಜು ಕಾರ್ಪೊರೇಷನ್ ಕಂಪನಿನಲ್ಲಿ ಫೇಮಸ್ ಇನ್ವೆಸ್ಟರ್ ಆಗಿರುವಂತ ಆಶೀಶ್ ಕಚೋಲಿಯಾ ಅವರು 10 lakh ಶೇರ್ಸ್ ಹತ್ರ ಈ ರೀಸೆಂಟ್ ಕ್ವಾರ್ಟರ್ಸ್ ನಲ್ಲಿ ಆಡ್ ಮಾಡ್ಕೊಂಡಿರೋ ತರ ಓವರ್ ಆಲ್ ಈ ಕಂಪನಿನಲ್ಲಿ 1.86% ಹತ್ರ ಅವ್ರ ಶೇರ್ಸ್ ಪ್ರೆಸೆಂಟ್ ಇರೋ ತರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಇಲ್ಲಿ ಸ್ವಲ್ಪ ಬಸ್ ಅಂತೂ ಕ್ರಿಯೇಟ್ ಮಾಡಿದ್ದೆ. ನೆಕ್ಸ್ಟ್ ಹ್ಯಾವೆಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಹ್ಯಾವೆಲ್ಸ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಪಾಯಿಂಟ್ 14% ಹತ್ರ ಮಾರ್ಜಿನ್ಸ್ ನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಇನ್ಫ್ಲೇಷನ್ ಪ್ರೆಷರ್ ಕಾರಣವಾಗಿ 9% ಹತ್ರ ಮಾರ್ಜಿನ್ಸ್ ಬಂದಿದೆ. ಬಟ್ ಈ ಸಲ ಅಟ್ಲೀಸ್ಟ್ 10 to 11% ಮಾರ್ಜಿನ್ಸ್ ಇರುತ್ತೆ ಅನ್ಕೊಂಡ್ರೆ 7.8% ಮಾರ್ಜಿನ್ಸ್ ನಿಯರ್ ಟು 8% ಹತ್ರ ಮಾರ್ಜಿನ್ಸ್ ಡೆಲಿವರಿ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಬಿಗ್ ಮಿಸ್. ಮಾರ್ಕೆಟ್ ನಲ್ಲಿ ಇರುವಂತ ಎಸ್ಟಿಮೇಟ್ಸ್ ಅಂದ್ರೆ ಒಂದು ಬಿಗ್ ವೇ ನಲ್ಲಿ ಮಾರ್ಜಿನ್ಸ್ ನಲ್ಲಿ ಫಾಲ್ ಕಾಣಿಸಿದೆ. ಇದಕ್ಕೆ ರೀಸನ್ ಹೈ ಕಾಸ್ಟ್ ಇನ್ವೆಂಟರಿ ಅಬ್ಸಾರ್ಪ್ಷನ್ ಅಂತ ಹೇಳ್ತಿದ್ದಾರೆ. ಮೀನ್ಸ್ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಇದ್ದಾಗ ಇವರು ರಾ ಮೆಟೀರಿಯಲ್ಸ್ ತಗೊಂಡಿರ್ತಾರಲ್ವಾ, ಆತರ ಇವರು ತಗೊಂಡು ಪ್ರಾಡಕ್ಟ್ ನ ತಯಾರು ಮಾಡೋಷ್ಟೊಳಗೆ ಆ ರಾ ಮೆಟೀರಿಯಲ್ಸ್ ಕಾಸ್ಟ್ ಬಿದ್ದಿದೆ ಅನ್ಕೊಂಡ್ರೆ ಆ ತರ ಬಿದ್ದೋಗ್ತಾ ಇರುವಂತ ರಾ ಮೆಟೀರಿಯಲ್ ಪ್ರೈಸಸ್ ನ ಇವರು ಕಸ್ಟಮರ್ಸ್ ಪಾಸ್ ಆನ್ ಮಾಡ್ತಾ ಇದ್ರೆ ಇನ್ ಬಿಟ್ವೀನ್ ಹೈ ರಾ ಮೆಟೀರಿಯಲ್ ಪ್ರೈಸಸ್ ಜೊತೆ ಇವರು ತಯಾರು ಮಾಡಿರುವಂತಹ ಪ್ರಾಡಕ್ಟ್ಸ್ ಗೆ ಇವ್ರನ್ನ ಲಾಸ್ ನ ಫೇಸ್ ಮಾಡಬೇಕಾಗತ್ತೆ. ಮಾರ್ಜಿನ್ಸ್ ನಲ್ಲಿ ಪ್ರೆಷರ್ ಕಾಣಿಸಿದೆ.
ಬಟ್ ಮ್ಯಾನೇಜ್ಮೆಂಟ್ ಹೇಳ್ತಿರೋದು ಈ ಕ್ವಾರ್ಟರ್ ಎಕ್ಸೆಪ್ಷನಲ್ ಕೇಸ್ ಅಂತ ಅಂಡ್ ಮಾರ್ಜಿನ್ಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇಂಪ್ರೂವ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.